ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಯಾವ ರೀತಿಯಾಗಿ ಹೆಲ್ತಿಯಾಗಿ ಕುಕ್ಕೀಸ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಇವತ್ತು ನಾನು ಮಾಡ್ತಿರೋದು ಬಂದು ಕೇಸರ್ ಪಿಸ್ತಾ ಕುಕ್ಕೀಸ್. ಇದಕ್ಕೆ ನಾನು ತೊಗೊಂಡಿರೋದು 1 ಬೌಲ್ ಆಗೋಷ್ಟು ಮೈದಾ, ಅಂದರೆ ಒಂದು 1/4 kg ಆಗೋಷ್ಟು ಮೈದಾ, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ, ಒಂದು 60 ml ಅಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 30ರಿಂದ 40 ಗ್ರಾಮ್ ಅಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು 50 ಗ್ರಾಮ್ ಅಷ್ಟು ಸಕ್ಕರೆನ ತೊಗೋಬೋದು. 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಪಿಸ್ತಾ, ಹಾಗೆ ಒಂದು 10 ದಳದಷ್ಟು ಕೇಸರಿ, ಮತ್ತು ಒಂದು 3 ಟೀ ಸ್ಪೂನ್ ಆಗೋಷ್ಟು ಹಾಲು. ಇಷ್ಟೇ ಬೇಕಾಗಿರೋದು. ನಿಮಗೆ ಸುಮಾರು ಒಂದು 50 ರೂಪಾಯಿ ಖರ್ಚಾಗುತ್ತೆ ಅಂದ್ಕೊತೀನಿ ಅಷ್ಟೇ ಇದನ್ನು ಮಾಡೋಕ್ಕೆ, ಜಾಸ್ತಿ ಏನು ಖರ್ಚಾಗಲ್ಲ. ಇವಾಗ ಫಸ್ಟು ನಾನು ಒಂದು ಬೌಲ್ಗೆ ಒಂದು 10 ಕೇಸರಿ ದಳನ ಹಾಕ್ಕೊಂಡು ಪುಡಿ ಮಾಡ್ಕೊತಿದ್ದೀನಿ. ಸುಮ್ಮನೆ ಅದು ಪುಡಿ ಆಗಬೇಕು, ಆವಾಗ ಕಲರು ಚೆನ್ನಾಗಿ ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಪುಡಿನ ಮಾಡ್ಕೊತಿದ್ದೀನಿ. ಇವಾಗ ಪುಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬಿಸಿ ಹಾಕ್ಕೊಂಡು ಒಂದು 5 ನಿಮಿಷ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾನು ಅದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಅದು ಒಂದು 5 ನಿಮಿಷ ಆಗೋಷ್ಟರಲ್ಲಿ ಇಲ್ಲಿ ಒಂದು ಬೌಲ್ಗೆ ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದನಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದು ನಾನು ಯೂಸ್ ಮಾಡ್ತಿರೋದು ಐಸಿಂಗ್ ಶುಗರು. ನೀವು ಬೇಕಾದರೆ ಅದು ಐಸಿಂಗ್ ಶುಗರ್ ಬಂದು ಪೌಡರ್ ರೀತಿಯಲ್ಲೇ ಇರುತ್ತೆ. ನೀವು ಬೇಕಂದರೆ ನಾರ್ಮಲ್ ಶುಗರ್ನೂ ಸಹ ಪೌಡರ್ ಮಾಡಿ ಹಾಕ್ಕೋಬೋದು. ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ತುಪ್ಪ ಮತ್ತು ಶುಗರ್ ಏನಿದೆ, ಸಕ್ಕರೆ ಏನಿದೆ, ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಂದರೆ ಅದು ಪೌಡರ್ ಕಾಣಿಸ್ಬಾರ್ದು, ಆ ರೀತಿ ಬ್ಲೆಂಡ್ ಆಗಬೇಕು. ಯಾವುದೇ ರೀತಿಯಾದಂಥ ಗಂಟು ಇರಬಾರ್ದು. ಇವಾಗ ನೋಡಿ, ನಾನು ಚೆನ್ನಾಗಿ 1 ನಿಮಿಷ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕೇಸರಿನ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಕೇಸರಿ ಹಾಕೋದ್ರಿಂದ ಕುಕ್ಕೀಸು ಒಂಥರ ಕಲರ್ ಚೆನ್ನಾಗಿರುತ್ತೆ. ಇವಾಗ 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೊತಿದ್ದೀನಿ. ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು 1 ನಿಮಿಷ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ತಿದ್ದೀನಿ, ರಫಾಗಿ ಅಷ್ಟೇ. ಇವಾಗ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ನಾನು 1 ಬೌಲ್ ಮೈದಾ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಬೇರೆ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ, ನೀರು ಹಾಕ್ತು ಅಂದರೆ ಚೆನ್ನಾಗಿರಲ್ಲ. ಇವಾಗ ಏನು ಹೇಳಿದ್ದೀನಿ ಈ ಮೆಷರ್ಮೆಂಟಲ್ಲಿ ಮಾಡಿ, ನಿಮಗೆ ಕರೆಕ್ಟಾಗಿ ಹಿಟ್ಟು ರೆಡಿಯಾಗುತ್ತೆ. ಕುಕ್ಕೀಸ್ ಮಾಡಬೇಕಾಗಿರೋಂಥ ಡೋ ರೆಡಿ ಆಗುತ್ತೆ. ನೀವು ನೀರು ಬೇಡ, ಎಕ್ಸ್ಟ್ರಾ ಹಾಲು ಬೇಡ, ಏನು ಬೇಡ, ಇಷ್ಟರಲ್ಲೇ ಸಾಫ್ಟ್ ಆಗಿರುವಂಥ ಡೋ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು 1 ಸ್ಪೂನ್ ಸಹಾಯದಿಂದನೇ ಕಲಿಸ್ಕೊತಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಕೈನ ಯೂಸ್ ಮಾಡಿ ಚೆನ್ನಾಗಿ ಉಂಡೆ ರೀತಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು 1 ಡ್ರಾಪ್ ನೀರು ಸಹ ಯೂಸ್ ಮಾಡಿಲ್ಲ, ಬರೀ 3 ಸ್ಪೂನ್ ಹಾಲು ಹಾಗೆ ತುಪ್ಪ, ಏನು ಹೇಳಿದ್ನೋ ಮೆಷರ್ಮೆಂಟ್ ಅದೇ ಮೆಷರ್ಮೆಂಟಲ್ಲೇ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಮೆಷರ್ಮೆಂಟು. 1/4 kg ಮೈದಾ, 60 ಗ್ರಾಮ್ ಅಷ್ಟು ತುಪ್ಪ, ಒಂದು 40 ಗ್ರಾಮ್ ಅಷ್ಟು ಸಕ್ಕರೆ ಪೌಡರ್. ನಾನಿಲ್ಲಿ ಯೂಸ್ ಮಾಡಿರೋದು ಐಸಿಂಗ್ ಶುಗರ್ ಸಿಕ್ಕಲಿಲ್ಲ ಅಂದರೆ ಸಕ್ಕರೆನೇ ಪೌಡರ್ ಮಾಡಿ ಹಾಕ್ಕೋಬೋದು. ಇಷ್ಟೇ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಂಡೆ ರೀತಿ ಮಾಡ್ಕೊಂಡು ಈ ರೀತಿ ಮಾಡ್ಕೊತಿದ್ದೀನಿ. ನಾನು ಒಂದು ಪ್ಲೇಟ್ಗೆ ಬೇಕ್ ಮಾಡ್ತಿರೋದ್ರಿಂದ ಒಂದು ಪ್ಲೇಟ್ಗೆ ಸ್ವಲ್ಪ ಮೈದಾನ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ, ಕುಕ್ಕೀಸು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ನಿಮ್ಮ ಹತ್ರ ಏನಾದರೂ ಓವನ್ ಇಲ್ಲ ಅಂದರೆ ಗ್ಯಾಸ್ ಮೇಲೇ ಒಂದು ಉಪ್ಪನ್ನ ಹಾಕ್ಬಿಟ್ಟು, ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಉಪ್ಪನ್ನ ಹಾಕ್ಬಿಟ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ ಒಂದು 10 ನಿಮಿಷ. ಇದನ್ನು ಪ್ರೀ ಹೀಟ್ ಮಾಡಿಕೊಂಡು ಆಮೇಲೆ ಇದನ್ನು ಒಂದು 45 ನಿಮಿಷ ಬೇಕ್ ಮಾಡಿ ರೆಡಿ ಆಗಿಬಿಡುತ್ತೆ. ನಾನು ಇಲ್ಲಿ ಓವನಾಗಿ ಮಾಡ್ತಿರೋದ್ರಿಂದ ಡೈರೆಕ್ಟ್ ಓವನ್ಗೆ ಇಡ್ತಾಯಿದ್ದೀನಿ. ಇವಾಗ ಉಂಡೆ ಮಾಡಿದ್ದಾಯಿತು. ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಪಿಸ್ತಾನ ಇಡ್ತಿದ್ದೀನಿ, ಯಾಕಂದರೆ ಇದು ಕೇಸರ್ ಪಿಸ್ತಾ ಕುಕ್ಕೀಸ್ ಅಲ್ವಾ. ಹಾಗಾಗಿ ನೋಡಿ, ಸುಮಾರು ಒಂದು 50 ರೂಪಾಯಿ ಖರ್ಚಾಯಿತು ಅಂತ ಹೇಳ್ಬೋದು. ಇದಕ್ಕೆ 50 ರೂಪಾಯಿ ಇಲ್ಲ, ಕಡಿಮೆನೇ. ನೋಡಿ, ಇವಾಗ ಇದನ್ನು ಒಂದು 35 ನಿಮಿಷ ಬೇಕ್ನ ಮಾಡಿದೆ. ಟೇಸ್ಟ್ ಅಂತೂ ಸಖತ್ತಾಗಿಬಿಡುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದ್ರೆ ಕುಕ್ಕೀಸು ರೆಡಿಯಾಗಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದು ಯಾವ ರೀತಿ ಟೇಸ್ಟ್ ಇತ್ತು ಅಂದರೆ, ಇವಾಗ ಬೇಕ್ರಿಲೆಲ್ಲ ಕುಕ್ಕೀಸ್ನ ತೊಗೊತಿದ್ದೀವಲ್ಲ ಆ ರೀತಿ ಟೇಸ್ಟ್ ಇತ್ತು. ಟೇಸ್ಟ್ ವೈಸ್ ಅಂತೂ ಚೆನ್ನಾಗೇ ಬಂದಿತ್ತು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.